ನೀಡುವ ಕೋರಿಕೆಗಳು ಹಾಗೂ ವಿಶೇಷವಾದ ಸಂದೇಶವಿದ್ದಲ್ಲಿ ಇದನ್ನು ಸಮರ್ಪಿಸಿ ಒಂದು ಚಿಕ್ಕದಾಗಿ ನಾವೆಲ್ಲರೂ ಒಬ್ಬೊಬ್ಬರಾಗಿ ಪ್ರಾರ್ಥನಾ ಸಮರ್ಪಣೆಯನ್ನು ಮಾಡಿ ಕರ್ತನಲ್ಲಿ ವಿನಯಿಸಿ ಪ್ರಾರ್ಥಿಸೋಣ. ನಮಗಾಗಿ ಪ್ರಾರ್ಥಿಸಿ ಕೇಳಿಕೊಂಡಿರುವಂಥ ಸರ್ವಜ್ಞಾನ ನಿರ್ಮಲ ಆಭರಣ ಸ್ವಾಮಿ, ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸಿದ್ದೇವೆ ಸ್ವಾಮಿ. ಯೇಸುವೆ, ನನ್ನ ನಾಮದಲ್ಲಿ ಏನನ್ನು ಕೇಳಿದರೂ ನಾನು ಕೊಟ್ಟೇನೆ ಎನ್ನುವುದಾಗಿ ವಾಗ್ದಾನ ಮಾಡಿದ್ದೀನಿ ಸ್ವಾಮಿ. ಅನ್ಯ ಸ್ತ್ರೀಯರಾದ ಆ ಸಹೋದರಿಯ ಮೇಲೆ ಕರುಣೆ ತೋರಿ ಯೇಸುವೆ, ಈಗಾಗಲೇ ಅವರನ್ನು ನೀವು ಮುಟ್ಟಿದ್ದೀರಾ ಸ್ವಾಮಿ. ಮತ್ತೊಮ್ಮೆ ಈ ಆರಾಧನೆಯ ವೇಳೆಯಲ್ಲಿ ಅವರನ್ನು ಮುಟ್ಟಿ ಅವರನ್ನು ಆಶೀರ್ವದಿಸಿ ಅವರಿಗೆ ಸಂಪೂರ್ಣ ಸೌಖ್ಯವನ್ನು ಕೊಟ್ಟು ಯೇಸುವಿನಿಂದ ನಾನು ಗುಣ ಹೊಂದಿದ್ದೇನೆ ನಿಮ್ಮ ಮಾತು ಅವರ ಬಾಯಿಂದ ಬರುವಂತೆ ಮಾಡುವ ಸಲುವಾಗಿ ಯೇಸುವೆ, ನಿಮ್ಮ ಪರಿಶುದ್ಧ ನಾಮದಲ್ಲಿ, ನಿಮ್ಮ ರಕ್ತದ ಬಲದಲ್ಲಿ, ನಿಮ್ಮ ವಾಕ್ಯದ ಶಕ್ತಿಯಿಂದ, ನಿಮ್ಮ ನಾಮದ ಬಲದಿಂದ ನಾನು ಈಗ ಪ್ರಾರ್ಥಿಸುತ್ತಿದ್ದೇನೆ. ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಸ್ವಾಮಿ, 2 ಪೂರ್ವಕಾಲದ 14ನೇ ವಾಕ್ಯದಲ್ಲಿ ನೀವು ಹೇಳಿದ್ದೀರಿ, ನಿಮ್ಮಿಂದ ಆರಿಸಲ್ಪಟ್ಟವರು ನಿಮ್ಮನ್ನು ಎದುರು ನೋಡುವ ನಿಮ್ಮ ರಕ್ಷಣವನ್ನು ಎದುರು ನೋಡುತ್ತಾ ನಿಮ್ಮ ಹೆಸರಿನಲ್ಲಿ ಜೀವಿಸುತ್ತಿರುವ ನಾವೆಲ್ಲ ನಾಳೆಗಳಿಗೂ ನಮ್ಮ ಸ್ಥಳಗಳಲ್ಲಿ ನಾವು ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸುವಾಗ ನಮ್ಮ ಪಾಪಗಳನ್ನು ಕ್ಷಮಿಸಿ ಆ ನಾಡಿಗೆ ಶಿಕ್ಷೆ ನೋವನ್ನು ದಯಪಾಲಿಸುತ್ತೇನೆ ಎಂದು ಹೇಳಿದ್ದೀರಿ ಕರ್ತನೆ. ಎಲ್ಲ ಗುರುವರ್ಗವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಯಾಜಕರಾಗಿರುವ ಅನೇಕ ಜನರು ಮಾನಸಿಕ ಖಿನ್ನತೆಯಲ್ಲಿ ನೆರಳುತ್ತಿದ್ದಾರೆ ಕರ್ತನೆ. ಒಂದು ಕಡೆ ಕುಟುಂಬ ಪ್ರೀತಿ ಇಲ್ಲ, ಒಂದು ಕಡೆ ಬಂದಂತ ಜನರ ಬಳಿ ಪ್ರೀತಿ ಇಲ್ಲ, ತಿರಸ್ಕಾರದಿಂದ ಮನಮೊಂದಿರುವಂತ ಎಲ್ಲ ಗುರುಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಲ್ಲಿ ಸಮರ್ಪಿಸುತ್ತೇವೆ. ವಿಶೇಷವಾಗಿ ಕನ್ಯಾಸ್ತ್ರೀಯರನ್ನು ಒಪ್ಪಿಸಿಕೊಡುತ್ತ ಅನೇಕ ಕನ್ಯಾಸ್ತ್ರೀಯರು ಕಿಡ್ನಿ ರೋಗಕ್ಕೆ ನರಳಿ ಮರಣವನ್ನು ಹಂಪುತ್ತಿದ್ದಾರೆ ಸ್ವಾಮಿ. ಕಿಡ್ನಿ ರೋಗದಲ್ಲಿರುವಂತಹ ಎಲ್ಲ ಕನ್ಯಾಸ್ತ್ರೀಯರನ್ನು, ಅದೇ ರೀತಿಯಲ್ಲಿ ವಿಶ್ವವ್ಯಾಪಿ ಕಿಡ್ನಿ ರೋಗಿಯಲ್ಲಿ ನೆರಳುತ್ತಿರುವ ಎಲ್ಲ ರೋಗಿಗಳನ್ನ ನಿಮ್ಮ ಗಾಯಕ್ಕೆ ಸಮರ್ಪಿಸುತ್ತೇವೆ. ಆಂತರಿಕ ಗಾಯಗೊಂಡಿರುವಂತಹ ಎಲ್ಲ ಗುರುಗಳನ್ನ ನಿಮಗೆ ಒಪ್ಪಿಸುತ್ತೇವೆ. ವಿಶೇಷವಾಗಿ ಕಾಣಿಕೆಗಳ ಪಾದಗಳನ್ನು ಒಪ್ಪಿಸಿಕೊಡುತ್ತೇವೆ. ವಿಶೇಷವಾಗಿ ಜಪಮಾಲ ಪಾದವನ್ನು ಒಪ್ಪಿಸಿಕೊಡುತ್ತೇವೆ. ನಿಮಗೆ ವಿಶೇಷವಾಗಿ ಸಂಧ್ಯಾಪ ಪಾದವನ್ನು ಒಪ್ಪಿಸಿಕೊಡುತ್ತೇವೆ. ಕರ್ತನೆ ಸಿ ಫ್ರಾನ್ಸಿಸ್ ಅವರನ್ನು ಒಪ್ಪಿಸಿಕೊಡುತ್ತೇವೆ. ಇನ್ನು ಅನೇಕ ಗುರುಗಳು ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಿರುವ ಗುರುಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಕನಕಪುರದ ಪಾದವನ್ನು ಒಪ್ಪಿಸಿಕೊಡುತ್ತೇವೆ. HD ಕೋಟೆಯಲ್ಲಿ ದೇವಾಲಯ ನಿರ್ಮಿಸಬೇಕು ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡ ಬernard ಪ್ರಕಾಶ್ ಅವರ ಫಾದರ್ ಬernard ಪ್ರಕಾಶ್ ಅವರನ್ನು ಒಪ್ಪಿಸಿಕೊಡುತ್ತೇವೆ. ಹುಲಿಕೆರೆಗೆ ಬಂದಿರುವಂತಹ ಫಾದರ್ ರೈಮಂಡ್ ಅವರನ್ನು ಒಪ್ಪಿಸಿಕೊಡುತ್ತೇವೆ. ಕರ್ತನೆ ವಾಣಿ ಗುರುಗಳನ್ನು, ಮೈಸೂರು ಡಯಾಸಿಸ್ನಲ್ಲಿರುವ ಎಲ್ಲ ಗುರುಗಳನ್ನು ಒಪ್ಪಿಸಿಕೊಡುವಾಗ ವಿಶೇಷವಾಗಿ ಈ ಎಮೋಸಿಕ ಸಂಸ್ಥೆಯಲ್ಲಿರುವಂತಹ ಎಲ್ಲ ಗುರುಗಳವರಿಗಾಗಿ ಓದಲು ಬಂದಿರುವ ಎಲ್ಲ ಬ್ರದರ್ಸ್ಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಈ ಸಂಸ್ಥೆ ಮಾಡುತ್ತಿರುವಂತಹ ಎಲ್ಲ ಸೇವಾ ಕಾರ್ಯಗಳನ್ನ, ಎಲ್ಲ ದೈವಿಕ ಕಾರ್ಯಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಈ ಕ್ರಿಸ್ತಜೊಟ್ಟಿಗೆ ಅನಾಶ್ರಮದಲ್ಲಿರುವ ಎಲ್ಲ ವೃದ್ಧರನ್ನ, ಆ ವೃದ್ಧಾಶ್ರಮದಲ್ಲಿ ಸೇವೆ ಮಾಡುತ್ತಿರುವ ಪ್ರತಿಯೊಬ್ಬರನ್ನ ನಿಮಗೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ಇದೊಂದು ಹೊಸದಾದ ಈ ಆಶ್ರಮಕ್ಕೆ ಹೊಸ ರೂಪ ಕೊಡಬೇಕೆಂದು ಮನಸ್ಸಿನಲ್ಲಿ ಆಲೋಚಿಸಿ ನಿಮ್ಮ ಮುಂದೆ ಪ್ರಾರ್ಥನೆಯನ್ನು ನಿವೇದಿಸಿ ಈ ದೇವಾಲಯವನ್ನು, ಈ ಧ್ಯಾನ ಮಂದಿರವನ್ನ ದೇವಾಲಯವಾಗಿ, ಕ್ರೈಸ್ತರಾಜ ದೇವಾಲಯವಾಗಿ ನಾಮಕರಣ ಮಾಡಿ ಅದನ್ನ ದೇವಾಲಯವಾಗಿ ರೂಪಾಂತರಗೊಳಿಸಲು ಪ್ರಯತ್ನ ಪಟ್ಟಂತ ನಮ್ಮ 1ನೇ ಫಾದರ್ ಮಣಿಯವರನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ. ಈ ಕಾರ್ಯಗಳೆಲ್ಲ ಮಾಡುವಾಗ ಅವರಿಗೆ ನೀವು ಪರಿಶುದ್ಧಾತ್ಮರ ಮೂಲಕ ಅವರನ್ನ ಬಲಪಡಿಸಿ ಆರ್ಥಿಕವಾಗಿ ಅವರು ಬಲಗೊಳ್ಳುವಂತೆ ಕರ್ತನೆ, ಯಾರೆಲ್ಲ ಈ ಆಶ್ರಮಕ್ಕಾಗಿ ಸಹಾಯ ಮಾಡಲು ಬರುವವರ ಕರೆಗಳನ್ನು ಬಲಪಡಿಸಿ ಈ ಆಶ್ರಮದ ಎಮೋಸಿಯಲ್ಲಿ ಮಾಡುತ್ತಿರುವಂತಹ ಎಲ್ಲ ಕಾರ್ಯಗಳನ್ನು ಅನುಗ್ರಹಿಸಿ ಆಶೀರ್ವದಿಸಿರಿ. ವಿಶೇಷವಾಗಿ ಚನ್ನಪಟ್ಟಣದ ಅನಿತಾ ಎಂಬುವವರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಅವರ ಸಹೋದರನಾದ ಪೀಟರನ್ನು ಒಪ್ಪಿಸಿಕೊಡುತ್ತೇನೆ. ಅವರ ಯಜಮಾನರ ಹೆಣ್ಣು ಮಕ್ಕಳನ್ನು
ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳನ್ನು ಒಪ್ಪಿಸಿಕೊಳ್ಳುತ್ತೇವೆ. ಸಹೋದರಿ ಸುನೀತಾ ಅವರ ಸಹೋದರಿ ಪ್ರೇಮ ಹಾಗೂ ಅವರ ಕುಟುಂಬದ ಎಲ್ಲಾ ಸದಸ್ಯರನ್ನು ಒಪ್ಪಿಸಿಕೊಳ್ಳುತ್ತೇನೆ ಕರ್ತನೆ. ನಮಗಾಗಿ ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಂತ ಸಕಲರನ್ನ, ಮಕ್ಕಳಿಲ್ಲದೆ ಇರುವ ದಂಪತಿಗಳನ್ನ, ಗರ್ಭಕೋಶದಲ್ಲಿ ರೋಗ ಇದೆ ಆಪರೇಷನ್ ಮಾಡಬೇಕೆಂದು ಡಾಕ್ಟರ್ ಹೇಳಿದ್ದಾರೆ, ಪ್ರಾರ್ಥಿಸಿರಿ ಎಂದು ಕೇಳಿಕೊಂಡಂತಹ ಸ್ತ್ರೀಯನ್ನು ನಿಮಗೆ ಒಪ್ಪಿಸಿಕೊಳ್ಳುತ್ತೇನೆ. ನೂರ್ಜಾನಿ ಮೊಹಮ್ಮದ್ ಮಹಿಳಾ ಇಸ್ಲಾಮಿ ಮಹಿಳೆಯನ್ನು ನಿಮಗೆ ಒಪ್ಪಿಸಿಕೊಳ್ಳುತ್ತೇನೆ. ಗಂಡನ ಮಾದಕ ದ್ರವ್ಯದ ವ್ಯಸನದಿಂದ ಆತನು ಬಿಡುಗಡೆಗೊಳ್ಳಲಿ, ಯೇಸುವಿನಲ್ಲಿ ವಿನಯಿಸಿರಿ ಎಂದು ಕೇಳಿಕೊಂಡ ಸಹೋದರನ್ನು ಒಪ್ಪಿಸಿಕೊಳ್ಳುತ್ತೇನೆ ಕರ್ತನೆ. ಎಲ್ಲಾ ಧರ್ಮದವರಿಗೂ ಒಬ್ಬರೇ ದೇವರು ನೀವು ಸ್ವಾಮಿ ಅವರನ್ನು ಅರಿತುಕೊಳ್ಳುವಂತೆ ಈ ಸಣ್ಣ ಕೋರಿಕೆಗಳನ್ನೆಲ್ಲ ನಿಮ್ಮ ಮುಂದೆ ಸಮರ್ಪಿಸುತ್ತಾ ಇಲ್ಲಿ ಬಂದಿರುವಂತಹ ನಮ್ಮೆಲ್ಲರ ಕುಟುಂಬಗಳನ್ನ ನಿಮಗೆ ಸಮರ್ಪಿಸುವಾಗ ನಮ್ಮಲ್ಲಿರುವ ಬಲಹೀನತೆಗಳು, ನಮ್ಮಲ್ಲಿರುವಂತಹ ದುರಾಲೋಚನೆಗಳು, ನಮ್ಮಲ್ಲಿರುವಂತಹ ಸ್ವಾರ್ಥತೆಗಳೆಲ್ಲವನ್ನ ನಿಮಗೆ ಒಪ್ಪಿಸಿಕೊಡುತ್ತಾ ಈ ಪುನರುತ್ಥಾನದ ಹಬ್ಬದ ದಿನಗಳಲ್ಲಿರುವ ನಾವು ಕರುಣೆಯ ಹಬ್ಬವನ್ನು ಎದುರು ನೋಡುತ್ತಿರುವ ನಮಗೆ ಆ ಕರುಣೆಯನ್ನು ಪೂರ್ಣವಾಗಿ ಅನುಭವಿಸಿ ನೀವು ಕರುಣಿಸಿದಾಗಿ ಮತ್ತೊಬ್ಬರಿಗೆ ಕರುಣೆಯನ್ನು ನಾವು ತೋರುವಂತೆ ಕರುಣಿಸಿ, ಕ್ಷಮಿಸಿ, ಪ್ರಾರ್ಥಿಸಿ, ಪ್ರೀತಿಸುವ ಕೃಪೆಯ ಅಭಿಷೇಕವು, ದೈವ ಕೃಪೆಯ ವರವು ನಮ್ಮೆಲ್ಲರ ಮೇಲೆ ಸುರಿಯುವ ನಮ್ಮ ಪ್ರಾರ್ಥನೆಯನ್ನು ಸಮರ್ಪಿಸಿ ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ಆರಾಧನೆ, ಆರಾಧನೆ, ಹಾಲೆಲೂಯ, ಹಾಲೆಲೂಯ, ಯೇಸುವೇ ಹರ ಹರ ಹರ, ಹಾಲೆಲೂಯ, 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 ಯೇಸುವೇ ಹಾಲೆಲೂಯ, ಸ್ತೋತ್ರ 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 ಯೇಸುವೇ ಆರಾಧನೆ ಕರ್ತನೆ. ಹಾಲೆಲೂಯ, 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 ಯೇಸುವೇ ಸ್ತೋತ್ರ 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 ಕರ್ತನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪರಿಶುದ್ಧರು ಪರಿಶುದ್ಧರಾದ ದೇವಾದಿ ದೇವರೇ, ಕರುಣೆಯುಳ್ಳ ಕರ್ತನೆ, ದಯಾಪರವಾದ ದೇವರೇ, ನಮ್ಮ ಮೇಲೆ ಕರುಣೆ ಇದ್ದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಆಶೀರ್ವದಿಸಿರಿ ಕರ್ತನೆ. ಹಾಲೆಲೂಯ, ಹಾಲೆಲೂಯ, ಯೇಸುವೇ ಹಾಲೆಲೂಯ. ಪ್ರಾರ್ಥಿಸು ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂದಿಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂದಿಯೂರಿ ಪ್ರಾರ್ಥಿಸು, ಕರ್ತನೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರುವ ಹಿಡಿದು ನಿನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರುವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪಾಪ ತ್ಯಜಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ಪಾಪ ತ್ಯಜಿಸಿ ಪ್ರಾರ್ಥನೆ ಮಾಡು, ಕ್ಷಮೆಯ ನೀಡಿ ಪ್ರಾರ್ಥಿಸಿ ನೋಡು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ನಂಬಿ ನೀನು ಪ್ರಾರ್ಥನೆ ಮಾಡು, ಕೇಳಿದೆಲ್ಲ ಪಡೆಯುವೆ ನೀನು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ
ಇಲ್ಲಿ ಬಂದಿರುವಂತಹ ಎಲ್ಲರಿಗೂ ಅವರ ಕುಟುಂಬವನ್ನು ಒಪ್ಪಿಸಿಕೊಳ್ಳುತ್ತೇವೆ ಸ್ವಾಮಿ. ಅವರ ಸೊಸೆ ಬರ್ಲಿನವರನ್ನು ಒಪ್ಪಿಸಿಕೊಳ್ಳುತ್ತೇನೆ. ಅವರ ಸೊಸೆಯಲ್ಲಿ ತಾಲೂಕು ಅವರನ್ನು ಒಪ್ಪಿಸಿಕೊಳ್ಳುತ್ತೇನೆ. ಅವರ ಮಗನನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅವರ ಮೊಮ್ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಇಲ್ಲಿ ಬಂದಿದ್ದಾರೆ ಕರ್ತನೆ, 2 ವಾರದಿಂದ ಪ್ರಾರ್ಥಿಸುತ್ತಿದ್ದಾರೆ. ಅವರ ಹೃದಯದ ವೇದನೆ, ಕುಟುಂಬದ ಪರಿಸ್ಥಿತಿಯನ್ನು ತಿಳಿದವರು ನೀವಾಗಿದೆ ಸ್ವಾಮಿ. ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ, ನಿಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಕರ್ತನೆ. ನಾನು ಮಾಡಿದ್ದೇನೆ ಎಂದು ನಮ್ಮ ಕಚ್ಚಿಕೊಳ್ಳಲು ನಮ್ಮಿಂದ ಏನೂ ಇಲ್ಲ ಸ್ವಾಮಿ. ನೀವು ಮಾಡಿದ್ರೆ ಮಾತ್ರ ಅದ್ಭುತ ಕರ್ತನೆ. ಆ ಕುಟುಂಬ ಬಂದಿದೆ ಸ್ವಾಮಿ. ಆ ಕುಟುಂಬದ ಪ್ರಾರ್ಥನೆಗೆ ಉತ್ತರ ಕೊಡುವವರು ನೀವಾಗಿದ್ದೀರಿ. ಆ ಮದುವೆ ಸಹೋದರಿಯರ ಹೃದಯದಲ್ಲಿರುವ ಕೋರಿಕೆಗಳು, ಶರೀರದಲ್ಲಿರುವ ಬಾಧೆಗಳು, ಅವರ ಕುಟುಂಬದಲ್ಲಿರುವ ವೇದನೆಗಳನ್ನು ಬಲ್ಲವರು ನೀವಾಗಿದ್ದೀರಿ. ಅವರಿಗೆ ನಾನಾಗಿ ಕೊಟ್ಟಂತ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಅವರ ಪತಿಯ ಸ್ಥಿತಿಯನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. ಒಬ್ಬರಿಗೆ ಬಿಡುಗಡೆ ಕೊಡಬೇಕಾದರೆ ಅದು ನಿಮಗೆಲ್ಲ ಸಾಧ್ಯ. ಮದ್ಯಪಾನಕ್ಕೆ ಅಣಿತಾಗಿರುವಂತಹ ಸಹೋದರ ಹಾಗೂ ಇತ್ತೀಚಿನ ದಿನಗಳಲ್ಲಿ ಕಿರಣಕ್ಕೆ ಒಳಗಾಗಿರುವಂತಹ ಸಹೋದರನ ಹೃದಯವನ್ನು ತೊಳೆದು ಆತನಲ್ಲಿರುವಂತಹ ಕೆಟ್ಟದಾದ ಎಲ್ಲ ಮದ್ಯಪಾನದ ಚಟಗಳಿಂದ ಬಿಡುಗಡೆ ನೀಡಿ ಆತ ಒಬ್ಬ ಒಳ್ಳೆಯ ಕ್ರೈಸ್ತನಾಗುವಂತೆ, ಪತ್ನಿಗೆ ಒಳ್ಳೆಯ ಗಂಡನಾಗುವಂತೆ, ಮಕ್ಕಳಿಗೆ ಒಳ್ಳೆಯ ತಂದೆಯಾಗುವಂತೆ, ಹೆತ್ತವರಿಗೆ ಒಳ್ಳೆಯ ಮಗನಾಗುವಂತೆ, ಧರ್ಮಸಭೆಗೆ ಒಳ್ಳೆಯ ಭಕ್ತನಾಗುವಂತೆ ಆ ಮಗನ ಮೇಲೆಯೂ ಆ ಕುಟುಂಬದ ಮೇಲೆಯೂ ನಿಮ್ಮ ಕರುಣೆ ಹಿಡಿದು ಬರಲಿ ಸ್ವಾಮಿ. ಆ ಕುಟುಂಬದ ಮೂಲಕ ಇಡೀ ಪಾಂಡವಪುರದಲ್ಲಿರುವಂತಹ ಎಲ್ಲ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ಅವರ ಸಂಬಂಧಿಕರನ್ನು, ಅಲ್ಲಿರುವ ಪ್ರತಿಯೊಬ್ಬ ಕ್ರೈಸ್ತ ಕುಟುಂಬವನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ದುಃಖದಲ್ಲಿ ತಪ್ಪಿಸಿರುವಂತಹ ಅನಾರೋಗ್ಯದಲ್ಲಿಯೂ ಇನ್ನಿತರ ವಿಷಯಗಳು, ಮಾಟ ಮಂತ್ರದ ಭಯದಲ್ಲಿ ಇರುವಂತಹ ಎಲ್ಲ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ಕರ್ತನೆ. ವಿಶೇಷವಾಗಿ ಮಧ್ಯಹಳ್ಳಿಯನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅನೇಕರು ಸ್ವಾಮಿ ನಿಮ್ಮ ಮಕ್ಕಳಾಗಿದ್ದರೂ ಮಾಟ ಮಂತ್ರಗಳಿಗೆ ಭಯ ಪಡುತ್ತಾ ಸ್ವಾಮಿ, ಸೈತಾನನ ಕಾರ್ಯಗಳಿಗೆ ಭಯ ಪಡುತ್ತಾ ಇದ್ದಾರೆ ಸ್ವಾಮಿ. ಎಲ್ಲವೂ ನಿಮಗೆ ಅಧೀನ ಎಂಬುದನ್ನು ಅವರು ಅರಿತುಕೊಳ್ಳುವಂತೆ, ಕತ್ತಲೆಯಿಂದ ಬೆಳಕಿಗೆ ಬರುವಂತೆ ಆ ಮಕ್ಕಳ ಮೇಲೆ ನಿಮ್ಮ ಕರುಣೆಗಳ ಕರೆಗಳು ಚಾಚಲ್ಪಡಲಿ ಕರ್ತನೆ. ನಾವು ಪ್ರಾರ್ಥಿಸಲು ಮಾತ್ರ ಸಾಧ್ಯ ಕರ್ತನೆ, ಬೇರೇನು ಮಾಡಲು ಸಾಧ್ಯವಿಲ್ಲ. ನೀವು ನಮಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ಪ್ರೀತಿಯ ನಿಮ್ಮಿಂದ ಆ ಕುಟುಂಬದ ಮೂಲಕ ಇಡೀ ಪಾಂಡವಪುರದಲ್ಲಿ ದುಃಖತಪ್ತ ಕುಟುಂಬಗಳನ್ನೆಲ್ಲ ಸಮರ್ಪಿಸುತ್ತಾ ಸ್ವಾಮಿ, ಆ ಕುಟುಂಬದ ಮೂಲಕ ವಿಶ್ವಾದ್ಯಂತಗಳ ಕುಟುಂಬಗಳನ್ನು ಸಮರ್ಪಿಸಿ ಆ ಕುಟುಂಬದ ಪರಿಸ್ಥಿತಿಯಲ್ಲಿ ಇನ್ನೂ ಹದಗೆಟ್ಟ ಪರಿಸ್ಥಿತಿಯಲ್ಲಿರುವ ಎಲ್ಲ ಕುಟುಂಬಗಳು ಮದ್ಯಪಾನದಲ್ಲಿ ನೆರಳಿ ಕುಟುಂಬ ಕಂಗಾಲಾಗಿರುವಂಥ ಸಮಯ ಇದು. ಮನೆ ಯಜಮಾನನ ಆ ಸ್ಥಿತಿಯನ್ನು ಕಂಡು ಮಕ್ಕಳು ಒಡೆದಿ ಕಣ್ಣೀರಿಡುತ್ತಾ ದಿಕ್ಕು ತಪ್ಪಿದ ರೀತಿಯಲ್ಲಿ ಜೀವಿಸುತ್ತಿರುವಾಗ, ಕುಟುಂಬದಲ್ಲಿ ಅಶಾಂತಿ ಮೂಡಿರುವುದರಲ್ಲಿ ಇಲ್ಲದೆ ಇರುವ ಜೀವನ ಸ್ವಾಮಿ, ನಿಮ್ಮ ಪುನರುತ್ಥಾನದ ಸಮಾಧಾನವು, ನಿಮ್ಮ ಪರಿಶುದ್ಧವಾದ ಕೃಪೆಯು ಇಡೀ ವಿಶ್ವಾದ್ಯಂತ ಬಂದು ಬೆಂದಿರುವ ಕುಟುಂಬಗಳ ಮೇಲೆ ಅನುಗ್ರಹವಾಗಿ ಇಳಿದು ಬರಲೆಂದು ಇದು ಲಲ್ಲು ಅವರ ಮಲ್ಲಿನವರ ಕುಟುಂಬಗಳನ್ನು, ತಗರಾಜವರ ಕುಟುಂಬಗಳನ್ನು ಸಮರ್ಪಿಸುತ್ತಾ ಕುಟುಂಬದ ಮೂಲಕ ಅನೇಕ ಕುಟುಂಬಗಳನ್ನು ಸಮರ್ಪಿಸಿ ನಿಮ್ಮ ಕರುಣೆಯ ಎದುರು ನೋಡುತ್ತಾ ನಾವು ನಿಮ್ಮನ್ನು ಸ್ತುತಿಸಿ ಆರಾಧಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರತಿಯೊಂದು ಕುಟುಂಬದ ಮೇಲೆ ಅನುಗ್ರಹ ಹಿಡಿದು ಬರಲಿ. ವಿಶ್ವ ಕುಟುಂಬಿಯಾಗಿದ್ದೀರಿ ಸ್ವಾಮಿ. ಪ್ರತಿಯೊಬ್ಬರನ್ನು ಸಹೋದರ ಎಂದು ಕರೆದಿದ್ದೀರಿ ಕರ್ತನೆ. ನೀವೇ ನಮಗೆ ಹಿರಿಯ ಸಹೋದರರು, ನೀವೇ ನಮ್ಮ ಬಲಹೀನತೆಯಲ್ಲಿ ಬಲವಂತರು, ನೀವೇ ಸ್ವಾಮಿ. ಕುಗ್ಗಿ ಹೋದ ಹೃದಯಕ್ಕೆ ನೀವೇ ಶಕ್ತಿ ಕರ್ತನೆ. ಸ್ವಾಮಿ, ನಿಮ್ಮನ್ನು ಅರಸಿ ಬಂದಿರುವಂತಹ ಈ ಕುಟುಂಬಗಳನ್ನು, ಈ ಕುಟುಂಬದಲ್ಲಿರುವಂತಹ ಪರಿಸ್ಥಿತಿಗಳನ್ನು ಸರಿಪಡಿಸಿ ಕರ್ತನೆ. ಆ ಕುಟುಂಬದ ಮೇಲೆ ಅವರು ನೆಲೆಸಿರುವ ಮನೆಯ ಮೇಲೆ ನಿಮ್ಮ ಪರಿಶುದ್ಧವಾದ ಅನುಗ್ರಹವು ಇಳಿದು ಬರಲಿ ಕರ್ತನೆ. ಹಾಲೆಲೂಯಾ, 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 ಮದ್ಯಪಾನಿಯಾಗಿ ಆತ್ಮ ನಷ್ಟವನ್ನು ಎದುರಿಸಿಕೊಳ್ಳುತ್ತಿರುವಂತ ಅಂತೋಣಿಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಹೆಸರೇ ಅವನ ಮೇಲೆ ಕರುಣೆ ತೋರಿ, ದಯೆ ತೋರಿ ಅವನನ್ನು ಆಶೀರ್ವದಿಸಿ ಮಾರ್ಪಡಿಸಿ ಆ ಮದ್ಯಪಾನದ ಚಟದಿಂದ ಸಂಪೂರ್ಣ ಬಿಡುಗಡೆಯನ್ನು ನೀಡಿಸಿ ಆ ಮಗನೊಂದಿಗೆ ಸಾಕ್ಷಿಯಾಗುವಂತೆ ಮಾಡುವ ಸಲುವಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಸ್ವಾಮಿ.
ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವ ಎಲಿಜಬೆತ್ ಅವರನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರೆಲ್ಲ ಕಷ್ಟಗಳನ್ನು ನಿಮ್ಮ ಶಿಲುಬೆಯ ಬುಡದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವೆ. ನಿಮ್ಮ ಶಿಲುಬೆಯ ಶಕ್ತಿಯಿಂದಲೂ ನಿಮ್ಮ ಪುನರುತ್ಥಾನದ ಶಕ್ತಿಯಿಂದಲೂ ಸ್ವಾಮಿ ಆ ಸಹೋದರಿಗೆ ಬಿಡುಗಡೆಯನ್ನು ನೀಡುವಂತೆ ಯೇಸುವೆ, ಅವರ ಕೋರ್ಟ್ ಮುಖಾಂತರ ಅವರಿಗೆ ನ್ಯಾಯ ದೊರಕಿಸಿಕೊಳ್ಳುವಂತೆ ಮಾಡುವ ಸಲುವಾಗಿ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಬಿಡುವಾಗ ಯೇಸುವೆ, ಅವರ ಮೇಲೆ ಕಣ್ಣಿಟ್ಟುಕೊಳ್ಳಿ, ದಯ ತೋರಿರಿ. ಅವರಿಗೆ ಬರಬೇಕಾದ ಆ ಕೋರ್ಟ್ನ ಹಣವನ್ನು ಬಳಸಿಕೊಂಡು ಆಶೀರ್ವದಿಸುವಂತೆ ಯೇಸುವೆ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಅದೇ ಸ್ವಾಮಿ, ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವ ಅನೇಕ ಕುಟುಂಬಗಳು, ಅದಕ್ಕೆ ಕೊನೆಯ ಅವರು ಯೋಚಿಸಿರುವಂಥ ಕೆಟ್ಟ ಆಲೋಚನೆ ಸ್ವಾಮಿ, ಆತ್ಮಹತ್ಯೆಯೇ ಅದಕ್ಕೆ ಒಳ್ಳೆಯ ನಿರ್ಧಾರ ಎಂಬುದಾಗಿ ಬಯಸಿರುವಂಥ ಅನೇಕ ಕುಟುಂಬಗಳು ಕಣ್ಣೀರಿಂದ ಇರುವಂಥ ಎಲ್ಲ ಕುಟುಂಬಗಳಲ್ಲಿ ಹೆಸರು ನಿಮ್ಮ ಪರಿಶುದ್ಧ ಪಾದಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅವರೆಲ್ಲರ ಮೇಲೆ ಕರುಣೆ ತೋರಿದೆ. ಕರುಣಾಮಯರಾದ ಪ್ರಭು ಯೇಸುವೆ, ದಯಾಸಾಗರರಾದ ಯೇಸುವೆ, ಕೃಪಾಪೂರ್ಣರಾದ ಪ್ರಭು ಯೇಸುವೆ, ಈ ಎಲ್ಲ ಜನರ ಮೇಲೆ, ಕಷ್ಟದಲ್ಲಿರುವ ಕುಟುಂಬಗಳ ಮೇಲೆ, ಸಾಲದಲ್ಲಿ ಇರುವವರ ಮೇಲೆ ಕರುಣೆ ತೋರಿದೆ ಸ್ವಾಮಿ. ರೋಗಿಯಾಗಿರುವ ರೋಗಿಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಯೇಸುವೆ, ಅವರ ಗರ್ಭಕೋಶದಲ್ಲಿರುವ ಸಮಸ್ಯೆಯನ್ನು ನೀಗಿಸಿಕೊಂಡು ಆಶೀರ್ವದಿಸಿ ಅವರ ರೋಗದಿಂದ ಬಿಡುಗಡೆ ಕೊಡಿರಿ ಸ್ವಾಮಿ. ಓದುತ್ತಿರುವಂಥ ಈ ಸಮಯದಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಅವರು ಪೂರ್ಣರಾಗುವಂತೆ, ಓದಲು ಒಳ್ಳೆಯ ಮನಸ್ಸನ್ನು ಕೊಡುವಂತೆ, ಆ ಮಗಳಿಗೆ ಜ್ಞಾನ, ವಿವೇಚನೆ, ಆತ್ಮಬಲ, ನೆನಪಿನ ಶಕ್ತಿಯನ್ನು ನೀಡಿ ಆಶೀರ್ವದಿಸುವಂತೆ ಯೇಸುವೆ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಯೇಸುವೆ, ಈ ಸಮಯದಲ್ಲಿ ಅನೇಕ ಯುವತಿಯರು ಮೊಬೈಲ್ ಮುಖಾಂತರ ಸ್ವಾಮಿ ತಮ್ಮ ಜೀವನವನ್ನೇ ಕಳೆದುಕೊಳ್ಳುತ್ತಿರುವಂಥ ಈ ವೇಳೆಯಲ್ಲಿ ಒಬ್ಬೊಬ್ಬರನ್ನು ನಿಮ್ಮ ಪರಿಶುದ್ಧವಾದ ಶಿಲ್ಪೆಯ ಪುಟಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಯೇಸುವೆ, ಎಲ್ಲರೂ ನೀವು ಆರಿಸಲ್ಪಟ್ಟಂಥ ನಿಮ್ಮ ಮಕ್ಕಳಾಗಿದ್ದಾರೆ ಸ್ವಾಮಿ. ಅವರ ಮೇಲೆ ದಯೆ ತೋರಿ, ಅವರ ಮೇಲೆ ಕರುಣೆ ತೋರಿ, ಅವರನ್ನು ಆಶೀರ್ವದಿಸಿ ಈ ಒಂದು ದುಷ್ಟರದಿಂದ, ಈ ಮೊಬೈಲ್ ಮುಖಾಂತರ ಮಾಡುತ್ತಿರುವ ಕೆಟ್ಟ ಕಾರ್ಯಗಳಿಂದ ಬಿಡುಗಡೆ ಮಾಡುವಂತೆ ಎಲ್ಲರನ್ನು ಆಶೀರ್ವದಿಸಿ ಬಿಡುಗಡೆ ಮಾಡಿದರು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ, ಆಟದ ಸಮಸ್ಯೆಯಿಂದ ಬಳಲುತ್ತಿರುವಂಥ ಫಿಲೋಮಿನ ಅವರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ದಿನ ದಿನವೂ ಭಯದಿಂದ ನಡೆಯುತ್ತಿರುವಂಥ ಸ್ವಾಮಿ, ಯಾವ ಔಷಧಿಯನ್ನು ಅವರು ತೆಗೆದುಕೊಳ್ಳುವಾಗ ಯೇಸುವೆ, ಆ ಎಲ್ಲ ಔಷಧಿಯನ್ನು ಆಶೀರ್ವದಿಸಿ ಅವರಿಗೆ ಕೊಟ್ಟು ಅವರನ್ನು ಸೌಖ್ಯಪಡಿಸುವಂತೆ ಮಾಡುವ ಸಲುವಾಗಿ, ಆ ರೋಗದ ಭಯದಿಂದ ಅವರಿಗೆ ಬಿಡುಗಡೆ ಮಾಡುವಂತೆ ಯೇಸುವೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೆನ್. ಯೇಸು ಪಾದವಿನದೆ ಪ್ರಾರ್ಥಿಸು, ಯೇಸು ನಾಮದಲ್ಲಿ ಪ್ರಾರ್ಥಿಸು, ಯೇಸು ಪಾದವಿನದೆ ಪ್ರಾರ್ಥಿಸು, ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು, ಯೇಸು ಕರುಣೆಗಾಗಿ ಪ್ರಾರ್ಥಿಸು, ಕೊಡುವ ತನಕ ಬಿಡದೆ ಪ್ರಾರ್ಥಿಸು, ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತಯೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತಯೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಅವರ ಮಾತನಾಡಿ ಸ್ವಾಮಿ, ಎಲ್ಲ ಪ್ರೋತ್ಸಾಹಿತ ಎಲ್ಲ ರಾಜಕೀಯ ಎಲ್ಲ ಹಾಗೂ ನಮ್ಮ ದೇಶದ
ವಿರುದ್ಧವಾಗಿ ನಿಂತಿದ್ದ ಎಲ್ಲ ಸಂಘಟನೆಗಳನ್ನು ಸ್ವಾಮಿ ಅವರ ಮಾರ್ಗದರ್ಶನವಾಗಿ ಸ್ವಾಮಿ ಈ ಮುಂದೆ ನಡೆದ ಆ ಶಿಲ್ಪಕರಣೆ ಎಲ್ಲರ ಆತ್ಮದ ಶಾಂತಿಗಾಗಿ ಆ ಉತ್ತಮಗಳ ಮಾರ್ಗದರ್ಶನವಾಗಿ ಸ್ವಾಮಿ ವಿಶೇಷವಾಗಿ ಎಲ್ಲ ರಾಷ್ಟ್ರೀಯ ಸ್ವಾಮಿ ಶುದ್ಧೀಕರಣಗಳು ಆತ್ಮಗಳು ಯಾವ ನೆನೆಸಿದ ಆತ್ಮಗಳು ರಕ್ಷಿಸುವ ಆತ್ಮಗಳು ಮೋಹನಾಮಸುರರಿಗೆ ಸ್ವಾಮಿ ವ್ಯಕ್ತಿಗಳನ್ನು ಅವರೆಲ್ಲ ಪ್ರಾರ್ಥನೆ ಬೇಡಿಕೆ ಆರಾಧನೆಯನ್ನು ಅವರಿಗೆ ಬೇಕಂತ ಆಶೀರ್ವಾದವನ್ನು ನೀಡುವರಾಗಿಲ್ಲ ಆ ಶುದ್ಧೀಕರಣ ಆತ್ಮಗಳಿಗೆ ಬೆಳಕನ್ನು ನೀಡುವ ಮಾತುಗಳು ಸ್ವಾಮಿ ಅವರ ಪರವಾಗಿ ನಿರ್ಣಯಿಸುವ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸ್ತೋತ್ರ. ಮತ್ತೊಮ್ಮೆ ಈ ಆಲಯ ಸಂಪೂರ್ಣವಾಗಿ ಕಸರತ್ತುಕೊಂಡು ಹೊಸ ರೂಪವನ್ನು ಕಳೆದುಕೊಳ್ಳುವಂತೆ ಹೆಸರುತ್ತಿದ್ದ ಆಶ್ರಮ ಒಂದು ನೂತನ ಸ್ಥಳವಾಗಿ ಮಾರ್ಪಡುವಂತೆ ಅತ್ಯಂತ ಸ್ಥಳವಾಗಿ ಮಾರ್ಪಡುವಂತೆ ಎಲ್ಲ ನೂತನಗಳನ್ನು ತಿಳಿದು ನೋಡುವಂಥ ಒಂದು ಸ್ಥಳವಾಗಿ ಮಾರ್ಪಡುವಂತೆ ಕಾಣಿಸ್ಕೊಳ್ತಾರೆ. ನಾವೆಲ್ಲ ಮತಸ್ಥಿತಿಗಳು ನಮ್ಮೆಲ್ಲ ಕರೆಕ್ಟ್ ಕಾಣಿಸ್ಕೊಳ್ತಾರೆ. ನಮ್ಮೆಲ್ಲ ಕುಟುಂಬಗಳಿಂದ ಕಸರತ್ತು ಕಾಣಿಸ್ಕೊಳ್ತಾರೆ. ನಮ್ಮ ಯೋಜನೆಗಳು ನಮ್ಮ ಮುಖಾಂತರ ಸಹ ನೆರವೇರಿಸುವುದು ಕಾಣಿಸ್ಕೊಳ್ತಾರೆ. ನಿಮ್ಮ ಯೋಜನೆಗೆ ನಮ್ಮ ಕಳಿಸಿಕೊಂಡು ಕಾಣಿಸ್ಕೊಳ್ತಾರೆ. ಇಲ್ಲಿ ಬಂದವ ಎಲ್ಲ ಯೋಜನೆಗಳ ನಿಮ್ಮ ಮುಖಾಂತರ ನಡೀತು ಕಾಣಿಸ್ಕೊಳ್ತಾರೆ. ಈ ಹಸಿದ ಕಾರ್ಯ ನಡೆಸಲು ನಮ್ಮ ಬಳಸಲು ಪ್ರೇರಿಸ್ಕೊಳ್ತಾರೆ. ಇಲ್ಲಿಲ್ಲ ಗುರುಗಳು ಕನ್ಯಾಸ್ತ್ರೀಯರನ್ನು ನೀವು ಎಲ್ಲರನ್ನು ಆಶೀರ್ವಿಸಿ ಕಾಣಿಸ್ಕೊಳ್ತಾರೆ. ಆಶೀರ್ವಿಸಿ ಕಾಣಿಸ್ಕೊಳ್ತಾರೆ. ನನ್ನ ಪಾದಗಳನ್ನು ಆಶೀರ್ವಿಸಿ ಕಾಣಿಸ್ಕೊಳ್ತಾರೆ. ಈ ಸ್ಥಳವನ್ನು ಆಶೀರ್ವಿಸಿ ಕಾಣಿಸ್ಕೊಳ್ತಾರೆ. ಈ ಊರು ಕೇಂದ್ರಗಳನ್ನು ಆಶೀರ್ವಿಸಿ ಕಾಣಿಸ್ಕೊಳ್ತಾರೆ. ನಿಮ್ಮ ಮಕ್ಕಳನ್ನು ಆಶೀರ್ವಿಸಿ ಕಾಣಿಸ್ಕೊಳ್ತಾರೆ. ಕೆಲಸ ಮಾಡುವುದನ್ನು ಪ್ರತಿಯೊಬ್ಬರನ್ನು ಆಶೀರ್ವಿಸಿ ಕಾಣಿಸ್ಕೊಳ್ತಾರೆ. ಯೋಜನೆ ಸಂಪೂರ್ಣವಾಗಿ ನಿಮ್ಮ ಕಸರತ್ತು ಕಾಣಿಸ್ಕೊಳ್ತಾರೆ. ಯೋಚನೆ ಕಾಣಿಸ್ಕೊಳ್ತಪ್ಪ. ಪ್ರಾರ್ಥಿಸಲು ಮಳೆಯು ಸುರಿಯಿತು, ಪ್ರಾರ್ಥಿಸಲು ಕಡಲು ಬಿರಿಯಿತು, ಪ್ರಾರ್ಥಿಸಲು ಮಳೆಯು ಸುರಿಯಿತು, ಪ್ರಾರ್ಥಿಸಲು ಕಡಲು ಬಿರಿಯಿತು, ಪ್ರಾರ್ಥಿಸಲು ಸೌಖ್ಯ ಲಭಿಸಿತು, ಪ್ರಾರ್ಥಿಸಲು ದೆವ್ವ ಓಡಿತು, ಪ್ರಾರ್ಥಿಸಲು ಸೌಖ್ಯ ಲಭಿಸಿತು, ಪ್ರಾರ್ಥಿಸಲು ಪೀಡೆ ತೊಲಗಿತು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ತಾಯಿಗಳು. ಕಣ್ಣೀರೆಲ್ಲ ಒರೆಸಿ ಬಿಡುವರು, ಕರವ ಹಿಡಿದು ನಿನ್ನ ಕಾಯುವರು. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ.
ಯೇಸುವೆ